ಸಮಸ್ಯೆಗಳಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ಒಂದು ಸ್ವಲ್ಪ ಈಗ ಹೊರಗೆ ಬರ್ತಾ ಇದ್ದೀನಿ, ಹೌದಾ. ಈಗ ಮತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪವಾಗಿ ನನಗೆ ಹೇಗೆ ಟೈಮ್ ಸಿಗುತ್ತೆ ಆ ರೀತಿಯಾಗಿ ಏನು ಸ್ಟಾಪ್ ಮಾಡಿದ್ನಲ್ಲ ಎಲ್ಲ ಕ್ಲಾಸ್ಗಳನ್ನು ಮತ್ತೆ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಹೌದಾ. ಇವತ್ತು ಫಸ್ಟ್ ಕ್ಲಾಸು ಯಾವುದ್ರ ಬಗ್ಗೆಪ್ಪ ಅಂದರೆ ಗುರುತ್ವದ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಯಾಕಂದರೆ ಇದನ್ನು ಆಲ್ರೆಡಿ ಒಂದೂವರೆ ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಬೇಕಾಗಿತ್ತು, ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ನನ್ನದೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದರಿಂದ ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿಂದ ಏನು ಮಾಡೋಣ ಅಂದರೆ ನಾವು 9ನೇ ತರಗತಿಯ ಗುರುತ್ವ ಈ ಚಾಪ್ಟರ್ ಬಗ್ಗೆ ಅಭ್ಯಾಸ ಮಾಡೋಣ. ಈ ಚಾಪ್ಟ್ರು ಏನಪ್ಪ ಅಂದರೆ 9th ಸ್ಟ್ಯಾಂಡರ್ಡ್ಗೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸಸ್ಸು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಒಂದು ಸ್ವಲ್ಪ ಇದನ್ನು ಓದುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ, ನಾವು ಈಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ಏನಪ್ಪ ಅಂದರೆ ಯಾವ ಥಿಂಗ್ಸನ್ನು ಅಭ್ಯಾಸ ಮಾಡಿದ್ದೀವಿ, ಏನೇನು ತಿಳ್ಕೊಂಡಿದ್ದೀವಿ. ಮೊದಲನೇದು ವಸ್ತುಗಳ ಚಲನೆಯ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ, ಹೌದಾ. ವಸ್ತುಗಳು ಯಾವ ರೀತಿಯಾಗಿ ಚಲಿಸ್ತಾವ, ಹೌದಾ. ಉದಾಹರಣೆಗೆ ಚಲಿಸಿದ ದೂರ, ಸ್ಥಾನ ಪಲ್ಲಟ, ಜವ, ವೇಗೋತ್ಕರ್ಷ, ಇಂಥ ಬೇಸಿಕ್ ಕಾನ್ಸೆಪ್ಟ್ ಚೆನ್ನಾಗಿ ಸಂಬಂಧಪಟ್ಟಂಥ ಈ ಬೇಸಿಕ್ ಕಾನ್ಸೆಪ್ಟನ್ನು ಏನಪ್ಪ ಅಂದರೆ ಸ್ವಲ್ಪ 8ನೇ ತರಗತಿಯಲ್ಲೂ ಅಭ್ಯಾಸ ಮಾಡಿದ್ದೀವಿ. 9ನೇ ತರಗತಿಯಲ್ಲಿ ಈ ಹಿಂದೆ ಚಾಪ್ಟರ್ ಯಾವುದು ಬಲ ಮತ್ತು ನ್ಯೂಟನ್ನ ಚಲನೆ ನಿಯಮಗಳು, ಅಲ್ಲಿ ಏನು ಮಾಡಿದ್ವಿ ಅಂದರೆ ಅಭ್ಯಾಸ ಮಾಡಿದ್ದೀವಿ. ಇನ್ನು ಚಲನೆಯನ್ನು ಉಂಟು ಮಾಡುವಂತಹ ಬಲದ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಆ ಬಲದಿಂದ ವಸ್ತು ಏನಾಗ್ತದಂದ್ರೆ ಜವವನ್ನು ಹೊಂದದ ಅಂತ ಅಭ್ಯಾಸ ಮಾಡಿದ್ದೀವಿ. ಆಮೇಲೆ ಚಲನೆಯ ದಿಕ್ಕನ್ನು ಬದಲಾಯಿಸಲಿಕ್ಕೆ, ಹೌದಾ, ಚಲನೆಯ ದಿಕ್ಕನ್ನು ಬದಲಾಯಿಸಲಿಕ್ಕೆ ಬಲದ ಅವಶ್ಯಕತೆ ಇದೆ. ಯಾವುದೇ ಒಂದು ವಸ್ತು ಚಲಿಸ್ತಾ ಇದೆ, ಅದರ ಮೇಲೆ ಬಲ ಪ್ರಯೋಗಿಸಿದಾಗ ಮಾತ್ರ ಅದಕ್ಕೆ ತನ್ನ ದಿಕ್ಕನ್ನು ಏನು ಮಾಡ್ತದೆ, ಬದಲಾಯಿಸ್ತದೆ. ತನ್ನ ದಿಕ್ಕನ್ನು ಏನು ಮಾಡ್ತದೆ, ಬದಲಾಯಿಸ್ತದೆ ಅನ್ನೋದನ್ನು ನಾವೇನು ಮಾಡಿದ್ದೀವಿ ಅಂದರೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಹಾಗಾದರೆ ಇಂತಹ ಕೆಲವು ಸಿಚುವೇಶನ್ಸಲ್ಲಿ ಚಲನೆಗೆ ಸಂಬಂಧಪಟ್ಟಂತೆ 8, 9ನೇ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀವಿ. ಇನ್ನು ಗುರುತ್ವದ ಕಡೆ ಬರೋದಾದರೆ ಒಂದು ವಸ್ತುವನ್ನು ಏನು ಮಾಡ್ತೀವಿ ಅಂದರೆ ಮೇಲಕ್ಕೆ ಎಸಿತೀವಿ. ನಾವು ಒಂದು ವಸ್ತುವನ್ನು ಏನು ಮಾಡ್ತೀವಿ, ಮೇಲಕ್ಕೆ ಎಸಿತೀವಿ. ಈ ವಸ್ತುವನ್ನ ಏನು ಮೇಲಕ್ಕೆ ಎಸ್ತಿರ್ತೀವಿ ಅದೇನಾಗ್ತದೆ, ಒಂದಷ್ಟು ಎತ್ತರದವರೆಗೆ ಹೋಗಿ ಮುಟ್ಟಿ ಏನಪ್ಪಾ ಅಂದರೆ ಮತ್ತೆ ಕೆಳಗೆ ಬರ್ತದೆ. ಒಂದಷ್ಟು ಎತ್ತರ ಹೋಗಿ ಅವರಿಗೆ ಮುಟ್ಟಿ ಅಲ್ಲಿ ವಿಶ್ರಾಂತ ಸ್ಥಿತಿಯಲ್ಲಿ ನಿಂತು ಮತ್ತೆ ಕೆಳಗೆ ಬರ್ತದೆ, ಹೌದಾ. ಹಾಗಾದರೆ ಯಾವುದೇ ವಸ್ತುವನ್ನು ಮೇಲೆ ಕೆಸ್ತೀವಿ ಅಂದರೆ ಅದು ಏನಾಗ್ತದೆ ಅಂದರೆ ಕೆಳಗೆ ಬರ್ತದೆ ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತಾಗ್ತವ ಅಂತ ನಮ್ಗೆ ಗೊತ್ತಿದೆ. ಯಾವುದು ಏನು ಬುಧ, ಶುಕ್ರ, ಭೂಮಿ, ಹೀಗೆ ಬೇರೆ ಬೇರೆ ಗ್ರಹಗಳನ್ನು ಅಧ್ಯಯನ ಮಾಡ್ಬೇಕಾದ್ರೆ ಇವೆಲ್ಲ ಏನಾಗ್ತವ, ಸೂರ್ಯನ ಸುತ್ತಾಗ್ತವ ಅಂತ ತಿಳ್ಕೊಂಡಿದ್ದೀವಿ. ಆಮೇಲೆ ಭೂಮಿಯ ಸುತ್ತ ಚಂದ್ರ ಸುತ್ತಾಗ್ತಾರ ಅಂತ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಇಲ್ಲಿ ಮೇಲಕ್ಕೆಸದಂತಹ ವಸ್ತು ಇರ್ಬೋದು, ಮೇಲಕ್ಕೆಸದಂತಹ ವಸ್ತು ಇರಬಹುದು, ಅಥವಾ ಸೂರ್ಯನ ಸುತ್ತ ಚಲಿಸುವಂತಹ ಗ್ರಹಗಳಿರ್ಬಹುದು, ಅಥವಾ ಯಾವುದು ಭೂಮಿಯ ಸುತ್ತುವಂತ ಚಂದ್ರ ಇರಬಹುದು. ಇವೆಲ್ಲಾನು ಯಾವುದೋ ಒಂದು ಬಲವನ್ನ ಅನುಭವಿಸ್ತಾ ಇದ್ದಾವ. ಇವೆಲ್ಲ ಏನ್ ಮಾಡ್ತಾ ಇದ್ದಾವ, ಯಾವುದೋ ಒಂದು ಬಲವನ್ನ ಅನುಭವಿಸ್ತಾ ಇದ್ದಾವ ಅಂತ ನಾವು ತಿಳ್ಕೊಳ್ತೀವಿ. ಯಾಕೆ ಇವು ಚಲಿಸ್ತಾ ಇದ್ದಲ್ಲ, ಹಂಗಾದ್ರೆ ಚಲನೆಗೆ ಏನ್ ಬೇಕು, 8, 9, 9ನೇ ತರಗತಿಗಳಲ್ಲಿ ಒಂದು ಕಾಯದ ಮೇಲೆ ಬಲ ಪ್ರಯೋಗಿಸ್ಬೇಕು. ಆ ಬಲದಿಂದ ಏನಾಗಬೇಕು, ಕಾಯ ಚಲಿಸ್ಲಿಕ್ಕೆ ಪ್ರಾರಂಭಿಸ್ಬೇಕು. ಹಾಗಾದ್ರೆ ವಸ್ತುಗಳ ಮೇಲೆ ಗ್ರಹ ಮತ್ತು ಚಂದ್ರ ಇವೆಲ್ಲ ಚಲನೆಗೆ ಕಾರಣ ಏನಪ್ಪಾ ಅಂದ್ರೆ ಒಂದು ಬಲ ಅವುಗಳ ಮೇಲೆ ಏನಾಗ್ತಾ ಇದೆ ಅಂದ್ರೆ ವರ್ತಿಸ್ತಾ ಇದೆ ಅಂತ ನಾವು ತಿಳ್ಕೊತೀವಿ. ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಯಾರಪ್ಪ ಅಂದ್ರೆ ಸರ್ ಐಸಾಕ್ ನ್ಯೂಟನ್ ಅವರು, ಯಾರು ಸರ್ ಐಸಾಕ್ ನ್ಯೂಟನ್ ಅವರು ಏನಪ್ಪಾ ಅಂದ್ರೆ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಕಾಯದ ಮೇಲೆ ಒಂದು ಬಲ ಏನಾಗ್ತದಂದ್ರ ವರ್ತಿಸ್ತದ, ಒಂದು ಬಲ ವರ್ತಿಸ್ತದ. ಆ ಬಲನೇ ಯಾವ್ದಪ್ಪ ಅಂದ್ರೆ ಗುರುತ್ವ ಬಲ ಅಂತ ಹೇಳಿದ್ರು. ಆ ಬಲನೇ ಯಾವುದು, ಗುರುತ್ವ ಬಲ. ಆ ಗುರುತ್ವ ಬಲವನ್ನ ನಾವೇನು ಕರಿತೀವಪ್ಪ ಅಂದ್ರೆ ಗುರುತ್ವಾಕರ್ಷಣೆ. ಆ ಗುರುತ್ವ ಬಲವನ್ನ ಏನ್ ಕರಿತೀವಿ ನಾವು, ಗುರುತ್ವಾಕರ್ಷಣೆ ಅಂತ ಕರಿತೀವಿ. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಹೆಚ್ಚು ಗುರುತ್ವದ ಬಗ್ಗೆ, ಗುರುತ್ವಾಕರ್ಷಣೆಯ ಬಗ್ಗೆ, ವಸ್ತುಗಳ ಮೇಲೆ ಆ ಬಲ ಹೇಗೆ ವರ್ತಿಸ್ತದ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ ಮಾಡ್ತೀವಿ. ಯಾವ್ದ್ರ ಬಗ್ಗೆ, ಗುರುತ್ವದ ಬಗ್ಗೆ. ಆಮೇಲೆ ಸರ್ ಐಸಾಕ್ ನ್ಯೂಟನ್ ಅವರು ಹೇಳಿದಂತ ವಿಶ್ವವ್ಯಾಪಿ ಗುರುತ್ವ ನಿಯಮ, ಹೌದಾ, ಅಂದ್ರೆ ಇದು, ಹೌದಾ, ಅದಕ್ಕೆ ಸಂಬಂಧಪಟ್ಟಂತ ಸಮೀಕರಣ, ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನಮ್ಮ ನಿತ್ಯ ಜೀವನದಲ್ಲಿ ಅದನ್ನ ಎಲ್ಲಿ ಅನ್ವಯಿಸ್ತೀವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳು, ಇವುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಚಾಪ್ಟರ್ ಅಭ್ಯಾಸ ಮಾಡ್ತೀವಿ. ಅದರ ಜೊತೆಗೆ ವಸ್ತುಗಳು, ಭೂಮಿಯ ಮೇಲೆ ವಸ್ತುಗಳು ಚಲಿಸ್ತಾವಲ್ಲ, ಆ ಚಲಿಸುವಂತ ವಸ್ತುಗಳಿಗೂ
ಮೇಲೂ ಒಂದೇನಾಗ್ತದೆ ಒಂದು ಬಲ ವರ್ತಿಸ್ತದೆ. ಆ ಬಲ ಯಾವುದು? ಗುರುತ್ವ ಬಲ. ಹಂಗಾದ್ರೆ ಅದರ ಬಗ್ಗೆನೂ ಅಭ್ಯಾಸ ಮಾಡ್ತೀವಿ. ಆಮೇಲೆ ಗುರುತ್ವ ವೇಗೋತ್ಕರ್ಷ, ಯಾವುದೇ ಮೇಲೆ ಕೆಸದಂತ ಕಾಯ ಭೂಮಿಯ ಕೇಂದ್ರದ ಕಡೆ ಚಲಿಸ್ತದೆ. ಯಾಕೆ? ಅದರ ಮೇಲೆ ಒಂದು ಬಲ ವರ್ತಿಸ್ತಿರ್ತದ. ಆ ಬಲದಿಂದ ಆ ಕಾಯ ಏನಾಗ್ತಂದ್ರೆ ಒಂದು ವೇಗೋತ್ಕರ್ಷದಿಂದ ಭೂಮಿ ಕಡೆ ಬರ್ತದೆ. ಅದನ್ನೇ ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ. ಅದನ್ನು ಕೂಡ ಏನ್ ಮಾಡ್ತೀವಿ ಅಂದ್ರೆ ಈ ಚಾಪ್ಟರ್ಲಿ ಅಭ್ಯಾಸ ಮಾಡ್ತೀವಿ. ಅಷ್ಟೇ ಅಲ್ಲ, ಭೂಮಿಯ ಏನಪ್ಪಾ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಇದು ಏನು ಭೂಮಧ್ಯ ರೇಖೆ, ಇವೇನಪ್ಪಾ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳು. ಉತ್ತರ ಮತ್ತೇನು ದಕ್ಷಿಣ ಧ್ರುವಗಳು ಭೂಮಿಯ ಬೇರೆ ಬೇರೆ ಸ್ಥಾನಗಳಲ್ಲಿ ತೂಕ ಬದಲಾಗ್ತದೆ. ಭೂಮಿಯ ಬೇರೆ ಬೇರೆ ಸ್ಥಾನಗಳಲ್ಲಿ ತೂಕ ಬದಲಾಗ್ತದ. ಹೌದು, ಬದಲಾಗ್ತದೆ. ಹಂಗಾದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ಚಾಪ್ಟರ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ವಸ್ತುಗಳು ದ್ರವ ಪದಾರ್ಥಗಳ ಮೇಲೆ ತೇಲುತ್ತವೆ. ವಸ್ತುಗಳು ದ್ರವ ಪದಾರ್ಥಗಳ ಮೇಲೆ ಏನಿರ್ತಾವ? ತೇಲುತ್ತವೆ. ಇದನ್ನೇನು ಕೇಳ್ತೀವಿ ನಾವಪ್ಪ ಅಂದ್ರೆ ಪ್ಲವನತೆ ಅಂತ ಕರಿತೀವಿ. ಇದನ್ನೇನು ಕೇಳ್ತೀವಿ? ಪ್ಲವನತೆ, ಬ್ಯಾನ್ಸಿ. ಹೌದಾ? ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಇದೇ ಚಾಪ್ಟರ್ ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ ಮಾಡ್ತೀವಿ. ಹೌದಾ? ಇದರ ಜೊತೆಗೆ ಈ ಚಾಪ್ಟರ್ ಹೆಂಗ್ ಸಾಕ್ತದೆ ಅಂದ್ರೆ ಹೆಚ್ಚು ಗಣಿತೀಯ ಸಮೀಕರಣಗಳು ಮತ್ತು ಲೆಕ್ಕಗಳು. ಗಣಿತೀಯ ಸಮೀಕರಣಗಳು ಮತ್ತು ಲೆಕ್ಕಗಳು. ಹೌದಾ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಸೆಕ್ಷನ್ಸ್ ಇಂದ ಬಂದವರಿಗೆ ಟಫ್ ಅನ್ಸಿದ್ರು ಕರಗತ ಮಾಡ್ಕೊಂಡ್ರೆ ಅಂಥದ್ದೇನು ಟಫ್ ಕಾನ್ಸೆಪ್ಟ್ಸ್ ಇಲ್ಲ. ಹೌದಾ? ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಹೌದಾ, ಈಗ ಏನ್ ಮಾಡೋಣ ಅಂದ್ರೆ ಗುರುತ್ವ, ಅದ್ರ ಬಗ್ಗೆ ಗುರುತ್ವದ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗಾದ್ರೆ ಗುರುತ್ವದ ಬಗ್ಗೆ ಅಭ್ಯಾಸ ಮಾಡ್ಬೇಕಾದ್ರೆ ಅಲ್ಲೇನ್ ಮಾಡಿದ್ರಪ್ಪ ಅಂದ್ರೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಆ ಚಟುವಟಿಕೆಯನ್ನು ಆಧಾರವಾಗಿಟ್ಕೊಂಡು ಯಾವ್ದ್ರ ಬಗ್ಗೆ? ಗುರುತ್ವ. ಹಾಗಾದ್ರೆ ಏನಪ್ಪಾ ಅಂದ್ರೆ ಭೂಮಿ ಚಂದ್ರನನ್ನ ಆಕರ್ಷಿಸುವುದು ಅಥವಾ ತನ್ನ ಪಥದಲ್ಲಿ ಚಲಿಸುವಂತೆ ಮಾಡುವುದು. ವಸ್ತುವನ್ನ ಮೇಲಕ್ಕೆ ಎಸೆದಾಗ ವಸ್ತು ಭೂಮಿಯ ಕೇಂದ್ರದ ಕಡೆಗೆ ಚಲಿಸುವುದು. ಇವೆಲ್ಲ ಯಾವ ಬಲದ ಕಾರಣದಿಂದಪ್ಪ ಅಂದ್ರೆ ಗುರುತ್ವ ಬಲದ ಕಾರಣದಿಂದ. ಒಂದು ಸಲ ಸರ್ ಐಸಾಕ್ ನ್ಯೂಟನ್ ಅವರು ಒಂದು ಮರದ ಕೆಳಗೆ ಕುಳಿತಿರ್ತಾರೆ. ಹೌದಾ? ಮರದ ಕೆಳಗೆ ಕುಳಿತಿರಬೇಕಾದ್ರೆ ಶ್ರಮಿಸಬೇಕಾದ್ರೆ ಒಂದು ಸೇಬು ಹಣ್ಣು ಕೆಳಗೆ ಬರ್ತದೆ. ಈ ಸೇಬು ಹಣ್ಣು ಯಾಕೆ ಕೆಳಗೆ ಬಿತ್ತು? ಈ ಸೇಬುವನ್ನು ಯಾಕೆ ಕೆಳಗೆ ಬಿತ್ತು? ಇದ್ರ ಮೇಲೆ ಯಾವುದಾದ್ರೂ ಬೇರೆ ಬಲ ಪ್ರಯೋಗ ಆಗ್ತಾ ಇದೆಯಾ ಅಂತ ವಿಚಾರ ಮಾಡಬೇಕಾದ್ರೆ ಅವ್ರ ತಲೆಯಲ್ಲಿ ಬಂದಿದ್ದೇನಪ್ಪಾ ಅಂದ್ರೆ ಇದ್ರ ಮೇಲೆ ವರ್ತಿಸುವಂತಹ ಬಲ ಆಕರ್ಷಣಾ ಬಲ. ಆ ಆಕರ್ಷಣಾ ಬಲವನ್ನೇ ನಾವೇನು ಕರಿತೀವಿ? ಗುರುತ್ವ. ಆ ಆಕರ್ಷಣಾ ಬಲವನ್ನೇ ನಾವೇನು ಕರಿತೀವಿ? ಗುರುತ್ವ. ಹಾಗಾದ್ರೆ ಭೂಮಿ ಏನ್ ಮಾಡ್ತು? ಸೇಬು ಹಣ್ಣನ್ನು ಆಕರ್ಷಿಸ್ತು. ಭೂಮಿ ಏನ್ ಮಾಡ್ತು? ಭೂಮಿ ತನ್ನತ್ತ ಒಂದು ಸೇಬು ಹಣ್ಣನ್ನು ಆಕರ್ಷಿಸ್ತು. ಭೂಮಿ ಸೇಬು ಹಣ್ಣನ್ನು ಆಕರ್ಷಿಸ್ತು. ಆದ್ರೆ ಸೇಬು ಹಣ್ಣು ಯಾಕೆ ಭೂಮಿಯನ್ನು ಆಕರ್ಷಿಸಿಲ್ಲ? ಪ್ರಶ್ನೆ ಉಂಟಾಗ್ಬೋದಲ್ಲ. ಹೌದಾ? ಭೂಮಿ ಸೇಬು ಹಣ್ಣನ್ನು ಆಕರ್ಷಿಸ್ತು, ಆದ್ರೆ ಸೇಬು ಹಣ್ಣು ಭೂಮಿಯನ್ನ ಯಾಕೆ ಆಕರ್ಷಿಸಲಿಲ್ಲ? ಹೌದಾ? ಪ್ರಶ್ನೆ ಉಂಟಾಗ್ಬೋದಲ್ಲ. ಆಮೇಲೆ ಇಷ್ಟೇ ಅಲ್ಲ, ಏನು ಭೂಮಿ ಏನಪ್ಪಾ ಅಂದ್ರೆ ಒಂದು ಬಲವನ್ನ ಹಾಕ್ತಾ ಚಂದ್ರನನ್ನ ತನ್ನ ಸುತ್ತ ಹಾಕುವಾಗ ಮಾಡ್ತದ. ಹಂಗಾದ್ರೆ ಏನಪ್ಪಾ ಅಂದ್ರೆ ಭೂಮಿಯ ಕಡೆಗೆ ಚಂದ್ರ ಚಲಿಸೋದು ಏನಿದೆಯಲ್ಲ, ಅದು ಚಂದ್ರನ ಕಡೆಗೆ ಭೂಮಿ ಚಲಿಸೋದು. ಈ ರೀತಿಯಾಗಿ ನಾವು ಅನ್ವಯಿಸಿ ನೋಡ್ಬೋದಲ್ವಾ? ಅದಕ್ಕೆ ಇಲ್ಲೇನ್ ಬರ್ತದೆ ಅಂದ್ರೆ ಕಾನ್ಸೆಪ್ಟ್ ಬರ್ತದೆ. ಏನ್ ಬರ್ತದೆ? ಕಾನ್ಸೆಪ್ಟ್ ಬರ್ತದ. ಹೌದಾ? ಯಾವುದೇ ಎರಡು ವಸ್ತುಗಳು ಒಂದು ಇನ್ನೊಂದನ್ನ ಆಕರ್ಷಿಸ್ತಾವ. ಆ ಆಕರ್ಷಿಸುವಂತಹ ಬಲನೇ ನಾವು ಗುರುತ್ವ ಬಲ ಅಂತ ಕರಿತೀವಿ. ಆದ್ರೆ ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಏನ್ ಹೇಳ್ತದ? ಕ್ರಿಯೆ ಪ್ರತಿಕ್ರಿಯೆ ಸಮ ಮತ್ತು ವಿರುದ್ಧ. ಹಂಗಾಗಿ ಎರಡು ಏನ್ ಮಾಡ್ತಾ ಇದಾವ? ಬಲವನ್ನ ಪ್ರಯೋಗಿಸ್ತಾ ಇದಾವ. ಅವು ಸಮ ಮತ್ತು ವಿರುದ್ಧವಾಗಿದ್ರೆ ಏನು ಒಂದು ಇನ್ನೊಂದರ ಸುತ್ತ ಚಲಿಸ್ತಾ ಇರ್ತಾವ. ಒಂದು ಇನ್ನೊಂದರ ಸುತ್ತ ಏನಾಗ್ತಿರ್ತಾವ? ಚಲಿಸ್ತಿರ್ತಾವ. ಅದೇ ಎರಡನೇ ನಿಯಮದ ಪ್ರಕಾರ ಏನಪ್ಪಾ? ಎರಡನೇ ನಿಯಮ ಏನ್ ಹೇಳ್ತದಂದ್ರ ಒಂದು ನಿರ್ದಿಷ್ಟ ಬಲ ಏನ್ ಮಾಡ್ತದ? ಅದರ ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿರ್ತದ. ಆಮೇಲೆ ಆ ಬಲ ಆ ಕಾಯದ ರಾಶಿಗೆ ವೇಗೋತ್ಕರ್ಷಕ್ಕೆ ಏನಿರ್ತದ? ನೇರ ಅನುಪಾತದಲ್ಲಿರ್ತದ. ಆಮೇಲೆ ಕಾಯದ ರಾಶಿಗೆ ವಿಲೋಮ ಅನುಪಾತದಲ್ಲಿರ್ತದ. ಹಾಗಾದ್ರೆ ಏನು? ಇಲ್ಲಿ ಭೂಮಿಯ ತೂಕ ಹೆಚ್ಚೈತಿ, ಕಾಯದ ರಾಶಿ ಹೆಚ್ಚಾಯ್ತು. ಭೂಮಿಯ ತೂಕ ಹೆಚ್ಚಿರೋದ್ರಿಂದ ಪ್ರಯೋಗಿಸುವಂತ ಬಲ ಭೂಮಿಯ ಕಡೆಯಿಂದ ಹೆಚ್ಚಾಗ್ತದ. ಸೇಬು ಹಣ್ಣಿನ ಕಡೆ ನಗಣ್ಯ. ಸೇಬು ಹಣ್ಣಿನ ಕಡೆಯಿಂದ ಏನು? ಅಲ್ಲೂ ಕೂಡ ಅದರ ಕಡೆಯಿಂದನೂ ಬಲ ಉಂಟಾಗ್ತದ. ನೋಡ್ರಿ, ಎರಡೂ ಕಡೆಯಿಂದನೂ ಬಲ ಉಂಟಾಗ್ತದ ಅಂತ ಹೇಳಿದೆ ನ್ಯೂಟನ್ ಚಲನೆಯ ಮೂರನೇ ನಿಯಮದ ಪ್ರಕಾರ. ಆದ್ರೆ ಅವು ಸಮ ಮತ್ತು ವಿರುದ್ಧವಾಗಿರಲ್ಲ.
ಸಮ ಮತ್ತು ವಿರುದ್ಧವಾಗಿದ್ರೆ ಎರಡು ಸಮ ಆಗ್ತಿದ್ವು, ಆಕರ್ಷಣೆ ಮತ್ತು ವಿಕರ್ಷಣೆ. ಆದ್ರೆ ಇಲ್ಲಿ ಭೂಮಿಯ ರಾಶಿ ಹೆಚ್ಚಿದೆ, ಪ್ರಯೋಗಿಸುವಂತ ಬಲ ಹೆಚ್ಚು, ಸೇಬಿನ ರಾಶಿ ಕಡಿಮೆ ಇದೆ, ಪ್ರಯೋಗಿಸುವಂತ ಬಲ ನಗಣ್ಯ, ನೆಗ್ಲಿಜಿಬಲ್. ಅದಕ್ಕೆ ಭೂಮಿಯ ಕಡೆ ಸೇಬು ಹಣ್ಣೆ ಆಕರ್ಷಿಸಲ್ಪಡ್ತದ, ಭೂಮಿ ಸೇಬು ಹಣ್ಣಿನ ಕಡೆ ಆಕರ್ಷಿಸಲ್ಪಡುವುದಿಲ್ಲ. ಭೂಮಿ ಚಂದ್ರನನ್ನು ಆಕರ್ಷಿಸದ ಹೊರತು ಚಂದ್ರ ಭೂಮಿಯನ್ನು ಆಕರ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕ? ಭೂಮಿಯ ರಾಶಿ ಮತ್ತು ಚಂದ್ರನ ರಾಶಿ ಹೋಲಿಸಿದ್ರೆ ಭೂಮಿಯ ರಾಶಿ ಹೆಚ್ಚೈತಿ, ಚಂದ್ರನ ರಾಶಿ ಕಡಿಮೆ ಇದೆ. ಚಂದ್ರನ ರಾಶಿ ಏನಿದೆ? ಕಡಿಮೆ ಇದೆ. ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಏನು, ನ್ಯೂಟನ್ ಅವರು ಒಂದು ಗಿಡದ ಕೆಳಗಡೆ ಕುಂತಿದ್ದಾಗ ವಿಶ್ರಮಿಸಿದಾಗ ಒಂದು ಸೇಬನ್ನು ಕೆಳಗೆ ಬಿತ್ತು. ಕೆಳಗೆ ಬೆಳಿ ಕಾರಣ ಏನು? ಗುರುತ್ವ ಬಲ ಅಥವಾ ಒಂದು ಆಕರ್ಷಣೆ ಇದೆ, ಅದನ್ನ ನಾವೇನು ಕರಿತೀವಿ ಗುರುತ್ವ. ಹಾಗಾದ್ರೆ ಇಲ್ಲಿ ಏನಾಗ್ಬೋದು, ನಮ್ಗೆ ಕೆಲವು ಮತ್ತೆ ಕಾನ್ಸೆಪ್ಟ್ಗಳು ಉಂಟಾಗಬಹುದು. ಇನ್ನು ಭೂಮಿಯ ಕಡೆ ಯಾಕೆ ಸೇಬುಹಣ್ಣು ಆಕರ್ಷಿಸಲ್ಪಟ್ಟಿತ್ತು, ಸೇಬುಹಣ್ಣಿನ ಕಡೆ ಭೂಮಿ ಯಾಕೆ ಆಕರ್ಷಿಸಲ್ಪಡಲಿಲ್ಲ? ಕಾರಣ ಏನಪ್ಪಾ ಅಂದ್ರೆ ನ್ಯೂಟನ್ ಚಲನೆ ನಿಯಮ ಏನ್ ಹೇಳ್ತದಪ್ಪ ಅಂದ್ರೆ, ಈ ಹಿಂದಿನ ಚಾಪ್ಟರ್ ಚಲನೆ ಮತ್ತು ನ್ಯೂಟನ್ ಚಲನೆ, ಇದು ಬಲ ಮತ್ತು ನ್ಯೂಟನ್ ಚಲನೆ ನಿಯಮಗಳಲ್ಲಿ ಏನು ಅಭ್ಯಾಸ ಮಾಡಿದ್ವಿ ಅಂದ್ರೆ, ಒಂದು ನಿರ್ದಿಷ್ಟ ಬಲ ಆ ಕಾಯದ ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿ ಇರ್ತದ, ಆಮೇಲೆ ರಾಶಿಗೆ ನೇರ ಅನುಪಾತದಲ್ಲಿ ಇರ್ತದ ಮತ್ತು ರಾಶಿಗೆ ವಿಲೋಮಾನುಪಾತದಲ್ಲಿ ಇರ್ತದ. ಆ ಕಾನ್ಸೆಪ್ಟ್ ಬೇಸ್ಡ್ ಏನ್ ಮಾಡ್ತೀವಿ ಅಂದ್ರೆ, ಭೂಮಿಯ ಮೇಲೆ ವರ್ತಿಸುವಂತ ಬಲಗಳು, ಆಮೇಲೆ ಭೂಮಿ ಇನ್ನೊಂದು ಕಾಯದ ಮೇಲೆ ವರ್ತಿಸುವಂತ ಬಲ ಯಾವುದು ಯಾವುದನ್ನ ಆಕರ್ಷಿಸ್ತದ ಅನ್ನೋದನ್ನ ತಿಳ್ಕೊಳ್ತೀವಿ. ಇನ್ನ ಈ ಎರಡೂ ಸನ್ನಿವೇಶಗಳಲ್ಲಿ ಸೇಬುಹಣ್ಣು ಭೂಮಿಯ ಕಡೆ ಬೀಳುವುದು, ಆಮೇಲೆ ಭೂಮಿಯ ಸುತ್ತ ಚಂದ್ರ ಚಲಿಸೋದು, ಇವು ಎರಡೂ ಸನ್ನಿವೇಶಗಳಿಗೆ ಒಂದೇ ಬಲ ಕಾರಣ ಅಂತ ನ್ಯೂಟನ್ ಊಹಿಸಿದ್ರು. ಈ ಎರಡೂ ಸನ್ನಿವೇಶಗಳಿಗೆ ಒಂದೇ ಬಲ ಕಾರಣ. ಹಾಗಾದ್ರೆ ಸೇಬುಹಣ್ಣು ಒಂದು ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಭೂಮಿಯ ಕಡೆ ಬೀಳ್ತದೆ, ಚಂದ್ರನು ಯಾಕೆ ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಭೂಮಿಯ ಕಡೆ ಬೀಳುವುದಿಲ್ಲ ಅನ್ನೋದಕ್ಕೂ ನ್ಯೂಟನ್ ಅವರು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಒಂದು ಸಮಂಜಸವಾದ ಉತ್ತರ ಕೊಡಲಿಲ್ಲ, ಅದು ಪ್ರಯತ್ನ ಪಟ್ಟರು. ಏನಪ್ಪಾ ಅಂದ್ರೆ, ನಿರ್ದಿಷ್ಟವಾದ ಬಿಂದುಗಳಲ್ಲಿ ಈಗ ಚಂದ್ರ ಏನ್ ಚಲಿಸ್ತಿರ್ತಾನೆ ವೃತ್ತೀಯ ಪಥದಲ್ಲಿ, ಚಂದ್ರ ಅಂತ ಇಟ್ಕೊಳ್ರಿ. ನಿರ್ದಿಷ್ಟವಾದ ಬಿಂದುಗಳಲ್ಲಿ ಚಂದ್ರ ಏನಾಗ್ತಾನ ಅಂದ್ರೆ ಭೂಮಿಯ ಕಡೆ ಕುಸಿತಾನ. ನಿರ್ದಿಷ್ಟವಾದ ಬಿಂದುಗಳಲ್ಲಿ ಚಂದ್ರ ಏನಾಗ್ತಾನ ಭೂಮಿಯ ಕಡೆ ಕುಸಿತಾನ, ಹೌದಾ? ಆಮೇಲೆ ಕುಸಿತ ಹಾಗೆ ಚಲಿಸ್ತಾನ, ಕುಸಿತ ಹಾಗೇನಾಗ್ತಾನ ಚಲಿಸ್ತಾನ. ಆದ್ರೆ ಪ್ರಾಯೋಗಿಕವಾಗಿ ಚಂದ್ರ ನೇರವಾಗಿ ಭೂಮಿಯ ಕಡೆ ಬೀಳುವುದು ಸಾಧ್ಯವಿಲ್ಲ, ಹೌದಾ? ನೇರವಾಗಿ ಚಂದ್ರ ಭೂಮಿಯ ಕಡೆ ಬೀಳುವುದು ಸಾಧ್ಯವಿಲ್ಲ. ಇನ್ನ ಒಂದು ಚಟುವಟಿಕೆ ಬರ್ತದೆ. ಏನಪ್ಪ ಚಟುವಟಿಕೆ? ಹೌದಾ, ಒಂದು ದಾರವನ್ನ ತಗೊಳ್ತೀವಿ, ದಾರಕ್ಕೆ ಒಂದು ಕಲ್ಲನ್ನು ಕಟ್ತೀವಿ, ಹೌದಾ? ಕಲ್ಲನ್ನ ವೃತ್ತೀಯ ಪಥದಲ್ಲಿ ಚಲಿಸಲಿಕ್ಕೆ ಪ್ರಾರಂಭಿಸ್ತೀವಿ. ಕಲ್ಲನ್ನು ಏನ್ ಮಾಡ್ತೀವಿ? ವೃತ್ತೀಯ ಪಥದಲ್ಲಿ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ. ಚಲಿಸ್ತಾ ಕಲ್ಲನ್ನು ಬಿಟ್ಟು ಬಿಡ್ತೀವಿ. ಅವಾಗ ಕಲ್ಲು ಏನಾಗ್ತದೆ ಅಂದ್ರೆ, ಯಾವ ದಿಕ್ಕಿನಲ್ಲಿ ಚಲಿಸ್ತದ ಅದರ ಲಂಬ ದಿಕ್ಕಿನಲ್ಲಿ ಏನಾಗ್ತದಂದ್ರೆ ಚಲಿಸಿ ಹೊರ ಹೋಗ್ತದ. ಹಾಗಾದ್ರೆ ಯಾವಾಗ ನಾವು ಕಾಯವನ್ನ ವೃತ್ತೀಯ ಪಥದಲ್ಲಿ ಚಲಿಸೋ ಹಾಗೆ ಮಾಡ್ತಾ ಇದ್ವಿ, ಪ್ರತಿ ಬಿಂದುವಿನಲ್ಲಿ ಅದೇನ್ ಮಾಡ್ತದೆ ಅಂತಂದ್ರೆ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇತ್ತು. ದಿಕ್ಕು ಬದಲಾಗ್ತಾ ಇದ್ರೆ ಕಾಯ ತನ್ನದೇ ಆದ ವೇಗವನ್ನು ಹೊಂದಿತ್ತು. ದಿಕ್ಕು ಬದಲಾಗ್ತಾ ಇದ್ದು ಕಾಯ ತನ್ನದೇ ಆದ ವೇಗವನ್ನು ಹೊಂದಿದ್ರೆ ಆ ಕಾಯಕ್ಕೆ ಏನಿರ್ತದ? ತನ್ನದೇ ಆದ ವೇಗೋತ್ಕರ್ಷ ಇರ್ತದ. ಈ ರೀತಿಯಾಗಿ ಒಂದು ಕಾಯ ಏನಪ್ಪಾ ಅಂದ್ರೆ ವೃತ್ತೀಯ ಪಥದಲ್ಲಿ ತನ್ನದೇ ಆದ ವೇಗೋತ್ಕರ್ಷವನ್ನು ಉಂಟು ಮಾಡ್ತಾ ವೃತ್ತೀಯ ಪಥದಲ್ಲಿ ಚಲಿಸ್ತಾ ಆ ವೃತ್ತೀಯ ಪಥದಲ್ಲಿ ಚಲಿಸುವಂತಹ ಕಾಯದ ಬಲದ ದಿಕ್ಕು, ಏನಾದ್ರೂ ಕೇಂದ್ರದ ಕಡೆ ವರ್ತಿಸ್ತಾ ಇದ್ರೆ ಹೌದಾ, ಅಂತಹ ಬಲವನ್ನೇ ನಾವೇನ್ ಕರಿತೀವಪ್ಪ ಅಂದ್ರೆ ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಕೇಂದ್ರಾಭಿಮುಖ ಬಲ, ಹೌದಾ? ನೋಡ್ರಿ, ಮತ್ತೊಂದ್ಸಲ ಹೇಳ್ತೀನಿ. ಒಂದು ವೃತ್ತೀಯ ಪಥದಲ್ಲಿ ಕಾಯ ಚಲಿಸ್ತಾ ಇದೆ, ಚಲಿಸುತ್ತಿರುವಂತಹ ಕಾಯ ತನ್ನ ದಿಕ್ಕನ್ನ ಬದಲಾಯಿಸ್ತದ, ದಿಕ್ಕಿನೊಂದಿಗೆ ವೇಗವನ್ನ ಬದಲಾಯಿಸ್ತದ. ದಿಕ್ಕು ವೇಗ ಎರಡೂ ಬದಲಾಗ್ತಾ ಇದ್ರೆ ಆ ಕಾಯ ಏನಾಗ್ತಾ ಇದೆ ಅಂತ ಅರ್ಥ? ವೇಗೋತ್ಕರ್ಷವನ್ನು ಹೊಂದ್ತಾ ಇದೆ. ಹಾಗಾಗಿ ಒಂದು ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕಾಯ ವೇಗೋತ್ಕರ್ಷವನ್ನ ಹೊಂದುತ್ತಾ ವೃತ್ತೀಯ ಪಥದಲ್ಲಿ ಚಲಿಸುವಂತಹ ಕಾಯದ ಮೇಲೆ ಕೇಂದ್ರದಿಂದ ಬಲ ವರ್ತಿಸ್ತಾ ಇದ್ರೆ ಅದನ್ನೇ ನಾವೇನ್ ಕರಿತೀವಪ್ಪ ಅಂದ್ರೆ ಕೇಂದ್ರಾಭಿಮುಖ ಬಲ ಅಥವಾ ಸೆಂಟ್ರಿಪೆಟಲ್ ಫೋರ್ಸ್ ಅಂತ ಕರಿತೀವಿ. ಇನ್ನ ದಾರ ಏನ್ ಮಾಡಿದೀವಿ ಅಂದ್ರೆ ಕಲ್ಲನ್ನ ಕಟ್ಟಿ ತಿರುಗಿಸ್ಬೇಕಾದ್ರೆ ಬಿಟ್ಟು ಬಿಡ್ತೀವಿ ಅಂತ ಹೇಳಿದೆ. ಹಾಗಾದ್ರೆ ಬಿಟ್ಟಾಗ ಏನಾಗ್ತದ? ಕಾಯ ವೃತ್ತೀಯ ಪಥದಲ್ಲಿ ಏನ್ ಚಲಿಸ್ತಾ ಇದ್ರೆ ಆ ಚಲಿಸುವಂತಹ ದಿಕ್ಕಿಗೆ ಲಂಬವಾಗಿ ಚಲಿಸಿ ಹೊರ ಹೋಗ್ತದ ಅಂತ ಹೇಳಿದೆ.
ಲಂಬವಾಗಿ ಚಲಿಸಿ ಹೊರ ಹೋಗ್ತದ. ಹಾಗಾದ್ರೆ ಆ ಲಂಬವಾಗಿ ಚಲಿಸಿ ಹೊರ ಹೋಗುವಂತ ಕಾಯದ ದಿಕ್ಕೇನಿದೆ ಅದನ್ನ ಆಧರಿಸಿ ಆ ವೃತ್ತಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಸ್ಪರ್ಶಕವನ್ನ ಎಳಿಬಹುದು. ಆ ವೃತ್ತಕ್ಕೆ ಏನ್ ಮಾಡ್ಬೋದು, ಒಂದು ಸ್ಪರ್ಶಕವನ್ನ ಎಳಿಬಹುದು. ಯಾವ ರೀತಿಯಾಗಿ ವೃತ್ತೀಯ ಪಥದಲ್ಲಿ ಕಾಯಗಳು ಚಲಿಸ್ತಾವ, ಅವುಗಳ ಬಲವನ್ನು ಸೊನ್ನೆಯಾಗಿಸಿದಾಗ, ದಾರ ಬಿಟ್ಟಾಗ ಬಲವನ್ನು ಸೊನ್ನೆಯಾಗಿಸಿದಾಗ ಅವು ವೃತ್ತೀಯ ಪಥದಲ್ಲಿ ಚಲಿಸೋದನ್ನ ಮುಂದುವರಿಸೋದನ್ನ ಬಿಟ್ಟು ಆ ವೃತ್ತೀಯ ಪಥದ ಲಂಬದ ಕಡೆ ಚಲಿಸಿ ಹೊರ ಹೋಗ್ತಾವ. ಆ ಲಂಬ ಯಾವುದಕ್ಕೆ ಸ್ಪರ್ಶಕವಾಗಿರ್ತದ, ಆ ವೃತ್ತಕ್ಕೆ ಸ್ಪರ್ಶಕವಾಗಿರ್ತದ. ಆ ವೃತ್ತಕ್ಕೆ ಏನಾಗಿರ್ತದ, ಸ್ಪರ್ಶಕವಾಗಿರ್ತದ ಅನ್ನೋದನ್ನ ತಿಳ್ಕೊಳ್ತೀವಿ. ಹೌದಾ? ಹಾಗಾದ್ರೆ ಏನಪ್ಪಾ ಅಂದ್ರೆ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಚಲಿಸೋದು, ಭೂಮಿಯ ಸುತ್ತ ಚಂದ್ರ ಚಲಿಸೋದು, ಆಮೇಲೆ ಸೇಬು ಭೂಮಿಯ ಕಡೆ ಬೀಳೋದು, ಹೌದಾ, ಹೆಚ್ಚು ಕಡಿಮೆ ಇವೆಲ್ಲ ಏನನ್ನು ಅನುಭವಿಸ್ತಾ ಇದ್ದಾವಪ್ಪ ಅಂದ್ರೆ ಕೇಂದ್ರಾಭಿಮುಖ ಬಲವನ್ನು ಅನುಭವಿಸ್ತಾ ಇದ್ದಾವೆ. ಇವೆಲ್ಲ ಏನು ಅನುಭವಿಸ್ತಾ ಇದ್ದಾವೆ, ಕೇಂದ್ರಾಭಿಮುಖ ಬಲವನ್ನ ಅನುಭವಿಸ್ತಾ ಇದ್ದಾವೆ. ಹಾಗಾದ್ರೆ ಯಾವುದು ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಆಮೇಲೆ ಭೂಮಿಯ ಸುತ್ತ ಚಂದ್ರನ ಚಲನೆ ಅಥವಾ ಸೇಬಿನ ಚಲನೆ, ಇವೆಲ್ಲ ನೋಡಿದಾಗ ನಮ್ಗೇನಪ್ಪ ಅನಿಸ್ತದಂದ್ರೆ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತು ಇನ್ನೊಂದು ವಸ್ತುವನ್ನು ಆಕರ್ಷಿಸ್ತದ. ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತು ಇನ್ನೊಂದು ವಸ್ತುವನ್ನು ಏನ್ ಮಾಡ್ತದ, ಆಕರ್ಷಿಸ್ತದ. ಹಾಗಾದ್ರೆ ಆ ಪ್ರತಿ ವಸ್ತುಗಳ ನಡುವೆ ಒಂದು ಆಕರ್ಷಣಾ ಬಲ ಇದೆ. ಆ ಆಕರ್ಷಣಾ ಬಲವನ್ನ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳ ನಡುವೆ ಏನು ಆಕರ್ಷಣಾ ಬಲ ಐತಲ್ಲ, ಆ ಆಕರ್ಷಣಾ ಬಲವನ್ನೇ ನಾವೇನ್ ಕರಿತೀವಪ್ಪ ಅಂದ್ರೆ ಗುರುತ್ವ ಬಲ ಅಂತ ಕರಿತೀವಿ. ಏನ್ ಕರಿತೀವಿ, ಗುರುತ್ವ ಬಲ. ಹಾಗಾದ್ರೆ ಈ ಗುರುತ್ವ ಬಲಕ್ಕೆ ಕಾರಣವಾದದ್ದು, ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಆಕರ್ಷಿಸಲಿಕ್ಕೆ ಕಾರಣವಾದಂತಹ ಗುರುತ್ವ ಬಲ, ಈ ಗುರುತ್ವ ಬಲವನ್ನು ಏನಪ್ಪಾ ಅಂದ್ರೆ ನಾವು ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಅಧ್ಯಯನ ಮಾಡೋಣ ಅಂದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಬಗ್ಗೆ ಅಭ್ಯಾಸ ಮಾಡೋಣ. ಗೊತ್ತಿದೆ ಫಸ್ಟ್ ಕ್ಲಾಸ್ ಬಹಳ ದಿನಗಳ ಗ್ಯಾಪ್, ಐ ಥಿಂಕ್ 2 months, ಜುಲೈ ನಂತರ ಇದೆ ಫಸ್ಟ್ ಕ್ಲಾಸ್. ಐ ಥಿಂಕ್ ಜುಲೈ ಅಥವಾ ಈ ಜುಲೈ ಎಂಡಿಗೆ ಏನು ತೊಗೊಂಡಿದ್ದೆ, ಅದರ ನಂತರ ಫಸ್ಟ್ ಕ್ಲಾಸು. ಒಂದು ಸ್ವಲ್ಪ ನಂಗೆ ಜಂಬ್ಲಿಂಗ್ ಆಗ್ತದೆ, ನಂಗೆ ಅರ್ಥ ಆಗ್ತದೆ, ನನ್ನ ಫ್ಲೋ ಏನಿದೆ ಅದು ಹೋಗಿದೆ, ಕಟ್ಟಾಗಿದೆ. ನನ್ನ ಫ್ಲೋ ಬರ್ತದೆ, ಬಹಳ ಟೈಮ್ ಏನು ತೊಗೊಳೋದಿಲ್ಲ, ಬರ್ತದೆ. ಹೌದಾ, ಬರೋಷ್ಟರಲ್ಲಿ ಒಂದು ಸ್ವಲ್ಪ ನೀವು ನಮಗೆ ಸೆಟ್ ಆಗ್ತೀರಂತ ಅನ್ಕೊಳ್ತಾ, ಹೌದಾ, ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಬಗ್ಗೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಪಾಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ಯಥಾವತ್ತಾಗಿ ಹೇಳಿದ್ದೀನಿಲ್ಲ, ಹೌದಾ, ಸೈನ್ಸ್ಗೆ ಸಂಬಂಧಪಟ್ಟ 8th, 9th, 10th ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡ್ತಾ ಇರೋರು, GPSC ಸ್ಟಡಿ ಮಾಡ್ತಾ ಇರೋರು ನನಗೆ ಒಂದು ಮೆಸೇಜನ್ನು 9481035821ಗೆ ಕಳಿಸ್ಬಿಟ್ರೆ ನಾನು ನಿಮ್ಮನ್ನು ಗ್ರೂಪ್ಗೆ ಸೇರಿಸಿ ನಾನು ಮಾಡುವಂಥ ವಿಡಿಯೋಗಳನ್ನು ನಿಮ್ಗೆ ಹಾಕ್ತಾ ಇರ್ತೀನಿ. ಆಮೇಲೆ ನಾನು ಏನಪ್ಪ ಅಂದರೆ ಎಲ್ಲರಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಬಹಳ ಭರವಸೆಗಳನ್ನು ಕೊಟ್ಟಿದ್ದೆ ನಿಮಗೆ, ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತೀನಂತ. ಅದನ್ನು ಈಡೇರಿಸ್ಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಒಂದಷ್ಟು ದಿನಗಳಿಂದ, ಅದು ನನ್ನದೇ ಆದ ಕೆಲವು ಸಮಸ್ಯೆಗಳಿಂದ. ಆದರೆ ಸಾಧ್ಯ ಆದಷ್ಟು ಮತ್ತೇನು ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ ವಿಡಿಯೋಗಳನ್ನು. ಆಮೇಲೆ ಅದರಲ್ಲೂ ಮುಖ್ಯವಾಗಿ PUC ಈಗ ಭಾಳ ಪ್ರೈಮ್ ಟೈಮ್ ಇತ್ತವ್ರಿಗೆ ನಾನು ಸ್ವಲ್ಪ ಕನ್ನಡದಲ್ಲಿ PUC ಕೆಲವು ಸಬ್ಜೆಕ್ಟ್ಗಳನ್ನು, ಕೆಲವು ಚಾಪ್ಟರ್ಗಳನ್ನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಅದು ಸಾಧ್ಯ ಆಗಿರಲಿಲ್ಲ. ಸಾಧ್ಯ ಆದಷ್ಟು ಅವುಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ.